ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಎಷ್ಟು ಸರಳವಾಗಿರುತ್ತೋ ರುಚಿ ಅಷ್ಟೇ ಅದ್ಭುತವಾಗಿರುತ್ತೆ. ಇಲ್ಲಿ 1/2 ಕಪ್ನಷ್ಟು ಬೇಳೆ, ಉಪ್ಪು, ಅರಿಶಿನ, ಸ್ವಲ್ಪ ಆಯಿಲ್ನ ಸೇರಿಸಿ 2 ಪ್ರೆಷರ್ ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ಬೇಳೆ ಬೆಂದಿದೆ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ನಂತರ ಇಲ್ಲೊಂದು ಪಾತ್ರೆಗೆ 2 ರಿಂದ 3 ಸ್ಪೂನ್ ಆಯಿಲ್ಲು, ಸಾಸಿವೆ, ಜೀರಿಗೆ, 1 ಆನಿಯನ್ನು, 8 ರಿಂದ 10 ಹಸಿರು ಮೆಣಸಿನ್ಕಾಯಿನ ಸೇರಿಸಿ ಈಗ ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಇಲ್ಲಿ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಂತ್ಯ ಪುಡಿ ಇಷ್ಟನ್ನು ಸೇರಿಸಿ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ಯಾವುದೇ ತರಕಾರಿ ಆಗಲಿ ಸಾಂಬಾರು ಪೌಡರ್ ಆಗಲಿ ಯೂಸ್ ಮಾಡಲ್ಲ. ತುಂಬ ಸರಳವಾಗಿರುತ್ತೆ, ಬಟ್ ಅದ್ಭುತವಾಗಿರುತ್ತೆ ಸಾಂಬಾರು ರುಚಿ. ಈಗ ಬೇಯಿಸ್ಕೊಂಡಂತಹ ಬೇಳೆನ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೇಸಿಗೆಗಂತೂ ಮಸಾಲೆ ಅಂದ್ರೇ ಬೇಜಾರಾಗಿರುತ್ತೆ. ಈ ರೀತಿ ಒಂದು ಸರಳವಾಗಿ ಮಾಡಿ ನೋಡಿ. ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಿಗೆ ಪುಡಿನ ಯೂಸ್ ಮಾಡಿದ್ದೀನಿ ಅಷ್ಟೇ ಇದಕ್ಕೆ. ನಂತರ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಕೊಳ್ಳೋಣ. ಆಯಿಲ್ಲು, ಸಾಸಿವೆ, ಒಂದು ಸಣ್ಣಗೆ ಹೆಚ್ಚಿದಂಥ ಬೆಳ್ಳುಳ್ಳಿನ ಕುಟ್ಟಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಬೇಕು. ನಂತರ ಕರಿಬೇವನ್ನ ಸೇರಿಸಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಈ ಸಾಂಬಾರಿಗೆ ಈ ಒಗ್ಗರಣೆ ಒಂದು ಒಳ್ಳೆ ಪರಿಮಳನ ಕೊಡುತ್ತೆ. ಈ ಸಾಂಬಾರು ಮಾಡಿ ಮುಗಿಸೋ ಅಷ್ಟರೊಳಗೆ ಎಷ್ಟೊತ್ತಿಗೆ ರೈಸ್ಗೆ ಹಾಕಿ ತಿಂದುಬಿಡಬೇಕು, ಅಷ್ಟು ಪರಿಮಳ ಬರ್ತಿರುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು. ಉಪ್ಪನ್ನ ಸೇರಿಸಿದ್ರೆ ಒಂದು ಸರಳವಾದ ಅದ್ಭುತವಾಗಿರುವಂಥ ಒಂದು ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇದು ಮುದ್ದೆ, ರೈಸು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಈ ರೆಸಿಪಿ ಹೇಗೆ ಅನ್ನಿಸ್ತು ತಿಳಿಸಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋನಲ್ಲಿ.